श्रीगुरुभ्यो नमः। हरिः ओम्। कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः। अभ्रमम् भङ्गरहितम् अजडम् विमलम् सदा आनन्दतीर्थमधुरम् भजे तापत्रयापहम्। आपादमूलिपर्यन्तम् गुरूणाम् आकृतिम् स्मरेत् तेन विघ्नाः प्रणश्यन्ते सिद्ध्यन्ति च मनोरथाः। श्रीगुरुभ्यो नमः। जन्माद्यस्य यतोऽन्वयातितरतश्चार्थेषु विज्ञस्वराट् तेने ब्रह्मसदाय आदिकवये मुह्यन्ति यम् सूरयः। तेजो वारिमृदाम् यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकम् सत्यम् परम् धीमहि। श्रीगुरुभ्यो नमः। हरिः ओम्। 34ನೇ ಶ್ಲೋಕ. ಕ್ರಿಯಯ ಕ್ರತುಭಿಃ ದಾನೈಃ ತಪಸ್ವಾಧ್ಯಾಯದರ್ಶನೈಃ ಆತ್ಮೇಂದ್ರಿಯಜಯೇನಾಪಿ ಸನ್ಯಾಸೇನ ಚ ಕರ್ಮಣಾಂ. ಕ್ರಿಯಯ ಕ್ರತುಭಿರ್ದಾನೈಃ ತಪಸ್ವಾಧ್ಯಾಯದರ್ಶನೈಃ ಆತ್ಮೇಂದ್ರಿಯಜಯೇನಾಪಿ ಸನ್ಯಾಸೇನ ಚ ಕರ್ಮಣಾಂ. భగవంతుని అపరోక్ష జ్ఞానం వరుడం తాండ జాతమంతప్పుడు కపిలోపి పరమాత్మ కడంతుళ్ళే ಸುಟ್ಟು ಕ್ರಿಯಾಪಣ ತಾಂಡ ನಿತ್ಯ ನೈಮಿತ್ಯ ಕರ್ಮಾಚರಣ ಜಾತ ಶಾಸ್ತ್ರ ಪಂಕ್ತಿರ ಆಹಾರ ಸಂಧ್ಯಾ ಉಪಾಸೀತ ಅಂತ ಪಂಪುಣು. ಸಂಧ್ಯಾ ವಂದನಂ ಕೊಡೋ, ದೇವರ ಪೂಜಂ ಕೊಡೋ, ತಪಸ್ಸಂ ಕೊಡೋ, ಒಂದು ವ್ರತಾಚರಣಂ ಕೊಡುವ ಅಂತ ನಿತ್ಯ ನೈಮಿತ್ತಿಕ ಕರ್ಮಾಚರಣೆ. ಕ್ರತುಭಿ ಯಜ್ಞಂ ಕೊಡುಗರೆ, ದಾನಂ ಕೊಡು, ತಪಸ್ಸು ಚಾಂದ್ರಾಯಣ ತಪಸ್ಮಂತಂ ಕೊಡು, ಅಧ್ಯಾಯ ಸ್ವಾಧ್ಯಾಯ ಅಧ್ಯಯನಂ ಕೊಡು, ಐತ್ಯತೆ ದರ್ಶನ ಭಗವಂತನ ಪ್ರತಿಮೆ ಅಂತ ಸುಗೋಡು. ಈ ರೀತಿ ಆತ್ಮೇಂದ್ರ ಜಯೇನಾಪಿ ಆ ಮನಸ್ಸು ನಿಗ್ರಹ ಬೋಡು, ಇಂದ್ರಿಯ ನಿಗ್ರಹ ಬೋಡು, ಜಯ ಬೋಡು, ಸನ್ಯಾಸೇನದ ಕರ್ಮಣ ಜಾತವಂತ ವಿಹಿತ ಕರ್ಮಾಚರಣ ಪನ ಅವನ್ ಪೂರ ಭಗವಂತನ ಅರ್ಪಣೆ ಕೊಡು. ಈತಮ ಅಂತ ಉನ್ಮ ಅಂತ ಭಗವಂತನ ಅಪರೋಕ್ಷ ಜ್ಞಾನಕ್ಕೂ ಕಾರಣಾಪುಣು. ಕೃತ ವಿರ್ಧಾನೆ ತಪಸ್ವಾಧ್ಯಾಯ ದರ್ಶನೇ ಆತ್ಮೇಂದ್ರಿಯೇನಾಪಿ ಸನ್ಯಾಸೇನ ಚ ಕರ್ಮಣಾಂ. ಯೋಗೇನ ವಿವಿಧಾಂಶೇನ ಭಕ್ತಿಯೋಗೇನ ಚ ಏವ ಹಿ ಧರ್ಮೇಣ ಉಭಯಚಿಹ್ನೇನ ಯಃ ಪ್ರವೃತ್ತಿ ನಿವೃತ್ತಿಮಾನ್ ಆತ್ಮತತ್ವಾಬೋಧೇನ ವೈರಾಗ್ಯೇಣ ದೃಢೇನ ಚ ಈಯತೆ ಭಗವಾನ್ ಏಭಿಃ ಸಗುಣಃ ನಿರ್ಗುಣಃ ಸ್ವದೃಕ್. ಯೋಗೇನ ವಿವಿಧಾಂಶೇನ ಭಕ್ತಿಯೋಗೇನ ಚೈವ ಹಿ ಧರ್ಮೇಣ ಉಭಯಚಿಹ್ನೇನ ಯಃ ಪ್ರವೃತ್ತಿ ನಿವೃತ್ತಿಮಾನ್ ಆತ್ಮತತ್ವಾಬೋಧೇನ ವೈರಾಗ್ಯೇಣ ದೃಢೇನ ಚ ಈಯತೆ ಭಗವಾನೇಭಿಃ ಸಗುಣೋ ನಿರ್ಗುಣ ಸ್ವದೃಕ್. ಈ ಯೋಗುಂಟು ಭೇದಭೇದವಂತ ವಿಧಾನ ಉಂಟು. ವಿವಿಧ ಅಂಶೇನ ಪಣಂತಾಂಡ ಐಟ್ ಯಮ ನಿಯಮ ಉನ್ಮ ಅಂತ ಸಾದೃಶ ಅಂಚಿತ್ನ ಅಂಗಯುಕ್ತವಾದ ಯೋಗ ವೆತ್ ಭಕ್ತಿ ಯೋಗ ವೆತ್ ಭಕ್ತಿ ಯೋಗೇನ ಚೈವ ಹಿ ಮೋಕ್ಷ ಮಾರ್ಗ ಪ್ರವೃತ್ತಿ ಮಾರ್ಗ ಅಂತ ಪಣತಾಂಡ. ಮೋಕ್ಷ ಮಾರ್ಗ ಪ್ರವೃತ್ತಿ, ಸಂಸಾರ ನಿವೃತ್ತಿ ಒಂದು ಎರಡು ಲಕ್ಷಣ ಕೊಡ್ತನ ವರ್ಣಾಶ್ರಮ ಧರ್ಮಾಚರಣೆ. ಧರ್ಮೇ ಉಭಯಚಿಹ್ನೇನ ಸಂಸಾರ ಅಂತ ಧರ್ಮಾಚರಣ ಪುಣಗ ಎರಡು ತರದ ಧರ್ಮಾಚರಣ ಪುಣಂಡು. ಒಂಜೇ ಮೋಕ್ಷ ಮಾರ್ಗ ಪ್ರವೃತ್ತಿ ಒಂಜೇ ಸಂಸಾರ ನಿವೃತ್ತಿ ಇಂಚಿತ್ನ ವರ್ಣಾಶ್ರಮ ಧರ್ಮಾಚರಣ ಪುಣ ವೆತ್ ಶ್ರವಣಾದಿನ ಪುಣ ದೃಢವಾತ್ಮ ವೈರಾಗ್ಯ ಆತ್ಮತ್ವ ಅವಬೋಧೇನ ಶ್ರವಣಾದಿನಂತೆ ಪರಮಾತ್ಮನ ಸರಿಯಾದ ಜ್ಞಾನ ಪಡೆ ಪುಣ ದೃಢವಾತ್ಮ ವೈರಾಗ್ಯ ಅವು ಸ್ಥಿರವಾತಿಪ್ಪಡು ಉನ್ಮಾಂತ ಸಾಧನ ಅಂತಾಂಡ. ಆ ಭಗವಂತೆ ಸಗುಣ ನಿರ್ಗುಣ ಸ್ವದೃಕ್. ಭಗವಂತೆ ಸಗುಣಲಂದು ನಿರ್ಗುಣಲಂದು ಸಗುಣ ಪಣಂತಾಂಡ ಕಲ್ಯಾಣ ಗುಣ ಅನಂತ ಗುಣ ಕಲ್ಯಾಣ ಗುಣೈಕ ಸ್ವರೂಪಿ ಭಗವಂತೆ ಅನಂತ ಕಲ್ಯಾಣ ಗುಣಿತ್ನಾಯೆ. ನಿರ್ಗುಣ ಪಣಂತಾಂಡ ಪ್ರಕೃತಿದು ಸತ್ವಜತಮೋದು ದೂರಾದಿತ್ನಾಯೆ ಅಂಚಿತ್ನ ಆ ಭಗವಂತನ ಅನುಗ್ರಹದವರ ಆ ಭಗವಂತೆ ತಾನೇ ಸಾಕ್ಷಾತ್ತರ ಕೊಡ್ಬೇಕಾರೆ. ಈ ರೀತಿ ಆತೆ ಈಯತೆ ಭಗವಾನ್ ಏಬಿಹಿ ಇಂಚಿತ್ನಗಳೇ ಭಗವಂತನ ಸಾಕ್ಷಾತ್ಕಾರ ಆಪುಣು. ಯೋಗೇನ ವಿವಿಧಾಂಶೇನ ಭಕ್ತಿ ಯೋಗೇನ ಚೈವ ಹಿ ಧರ್ಮೇಣ ಉಭಯ ಚಿಹ್ನೇನ ಯಃ ಪ್ರವೃತ್ತಿ ನಿವೃತ್ತಿಮಾನ್ ಆತ್ಮತತ್ವಾಬೋಧೇನ ವೈರಾಗ್ಯೇಣ ದೃಢೇನ ಚ ಈಯತೆ ಭಗವಾನೇಭಿಃ ಸಗುಣೋ ನಿರ್ಗುಣ ಸ್ವದೃಕ್. ಪ್ರಾವೋಚಂ ಭಕ್ತಿಯೋಗಸ್ಯ ಸ್ವರೂಪಂ ತೇ ಚತುರ್ವಿಧಂ
ಕಾಲಸ್ಯ ಚ ಅವ್ಯಕ್ತಗತೇಃ ಯಃ ಅಂತರ್ಧಾವತಿ ಜಂತುಷು ಪ್ರಾವೋಚಂ ಭಕ್ತಿ ಯೋಗಸ್ಯ ಸ್ವರೂಪಂ ತೇ ಚತುರ್ವಿಧಂ ಕಾಲಸ್ಯ ಚಾವ್ಯಕ್ತಗತೇಃ ಅಂತರ್ಧಾವತಿ ಜಂತುಷು. ಭಗವಂತೆ ಕಪಿಲೋಹಿ ಪರಮಾತ್ಮ ನಮ್ಮಗ ಬಂಪೆ ಅಮ್ಮ ಇಂಕೇನು ಭಕ್ತಿ ಯೋಗಂತೂ 4 ವಿಧಂತ ಸ್ವರೂಪನಮ ಅಂತ ಬಂಡೆ ಪರಮಾತ್ಮೆ ಓಡ್ಮ ಅಂತ ಇಪ್ಪೆ ಅವಿ ಅವ್ಯಕ್ತೆ ನನ್ ಕಣ್ಣಿಗೆ ಸೋಜುರೆ ಅಂಡ ಜಂತುಷು ಅಂತರ್ಧಾವತಿ ಪ್ರತಿಯೊಂದು ಜೀವನ ಒಡೆಯತಿಲ್ಲ ಭಗವಂತ ಇಪ್ಪೆ ಕಾಲ ಸ್ವರೂಪ ಇಪ್ಪೆ ఆయన ఆ ఏం చెప్పి నాకు సోజుడి అంటున్న పరమాత్మ స్వరూపానికి మందేನೆ పండే భక్తి యోಗದ ಲಕ್ಷಣ ಎತ್ತು ಪರಮಾತ್ಮನ ಸ್ವರೂಪದ ಬಗ್ಗೆ ನಿಂತು ಪಂಡೇನೆ. ಪ್ರಾವೋಚಂ ಭಕ್ತಿ ಯೋಗಸ್ಯ ಸ್ವರೂಪಂ ತೇ ಚತುರ್ವಿಧಂ ಕಾಲಸ್ಯ ಚಾವ್ಯಕ್ತಗತೇಃ ಯೋ ಅಂತರ್ಧಾವತಿ ಜಂತುಷು ಜೀವಸ್ಯ ಸಂಸ್ಕೃತಿಃ ಬಹ್ವೀಃ ಅವಿದ್ಯಾ ಕರ್ಮ ನಿರ್ಮಿತಾಃ ಯಾಃ ಸ್ವಯಂ ಪ್ರವಿಶನ್ ಆತ್ಮಾ ನ ವೇದ ಗತಿಂ ಆತ್ಮನಃ. ಜೀವಸ್ಯ ಸಂಸ್ಕೃತೆ ಬಹ್ವೇ ಅವಿದ್ಯಾ ಕರ್ಮ ನಿರ್ಮಿತಾಃ ಯಾ ಸ್ವಯಂ ಪ್ರವಿಶನ್ನಾತ್ಮ ನ ವೇದ ಗತಿಮಾತ್ಮನಃ. ಈ ಅಜ್ಞಾನ ಕರ್ಮ ನಿಮಿತ್ತವಾತ ಜೀವರಿಗೆ ಭೇದಭೇದವಂತ ಶರೀರ ಬರ್ಪುಣು ಅವೇ ಸಂಸ್ಕೃತಿ ವಕ್ವೀಹಿ ಸಂಸ್ಕೃತಿ ಪಣಂತಾಂಡ ಸಂಸಾರ ಅರ್ಥಾತ್ ಬೇತೆ ಬೇರೆ ಶರೀರ ಬರ್ಪುಣ ಅವಳು ಇಪ್ಪುಣಗ ಆಯ್ಗೆ ತಾನು ಒಡೆಪೋಡು ಜಾದಂಪೋಡು ಜಾಲ ಗೊತ್ತಾಬ್ರಿ ಆಯ್ಗೆ ಆಯೇ ಆ ಅವಿದ್ಯಾ ಕರ್ಮ ನಿರ್ಮಿತ ఆయన ಅಜ್ಞಾನ ತವರಿ ಶರೀರ ಒಂದು ಬರ್ಪಣ್ಣಗ ಆಯೇ ಸ್ವಯಂ ಉಳಿತಂತೂ ಸ್ವಯಂ ಆತ್ಮನಃ ಗತಿಂ ವಸ್ತು ಭಗವಂತರೆಲ್ಲ ಗತಿ ಏರ್ಪಣಂತಾಂಡ ಗಮ್ಯ ಪಣಂತಾನ ಏರಳೆ ಪೋಡು ಪಣಂತಾನ ಭಗವಂತರನೆ ಪೋಡು ಅಂಡ ಈ ಸಂಸಾರ ಅಂತೂ ಅಜ್ಞಾನ ಸಂಸಾರ ಉಳಿತಂತೂ ಅಜ್ಞಾನ ತಾವರ ಆಯಗೆ ಆ ಜೀವಗೆ ತನ್ನ ಗತಿ ಕೂಲ ಅರ್ಥಾಪಡಿ ಕೊಂಡ್ಕೊಂಡ ವಿಷಯ ಎಲ್ಲ ಏನ ನಿಂತು ಪಂಡೆ. ಜೀವಸ್ಯ ಸಂಸ್ಕೃತಿ ಬಹ್ವೇ ಅವಿದ್ಯಾ ಕರ್ಮ ನಿರ್ಮಿತಾ ಯಾ ಸ್ವಯಂ ಪ್ರವಿಶನ್ನಾತ್ಮ ನ ವೇದ ಗತಿಮಾತ್ಮನಃ. ನ ಏತತೆ ಕಲಾಯ ಉಪದಿಶೇತ್ ನ ಅವಿನೀತಾಯ ಕರ್ಕಿಚಿತ್ ನ ಸ್ತಬ್ಧಾಯ ನ ಭಿನ್ನಾಯ ನ ಏವ ಧರ್ಮಧ್ವಜಾಯ ಚ ನ ಲೋಲುಪಾಯ ಉಪದಿಶೇತ್ ನ ಗೃಹಾರೂಢ ಚೇತಸೆ ನ ಅಭಕ್ತಾಯ ಚ ಮೇ ಜಾತೋ ನ ಮದ್ಭಕ್ತ ದಿಶಾಮಪಿ. ನೈತತ್ ಕಲಾಯೋಪದಿಶೇ ನಾವಿನೀತಾಯ ಕರ್ಹಿಚಿತ್ ನ ಸ್ತಬ್ಧಾಯ ನ ಭಿನ್ನಾಯ ನೈವ ಧರ್ಮಧ್ವಜಾಯ ಚ ನಲೋಲುಪಾಯೋಪದಿಶೇ ನರೋ ಗೃಹಾರೂಢ ಚೇತಸೆ ಭಕ್ತಾಯ ಚ ಮೇ ಜಾತೋ ನ ಮದ್ಭಕ್ತ ದ್ವಿಷಾಮಪಿ. ಏನು ಹಿಂಗೆ ಯಾವುದು ಉಪದೇಶಗಳೇನ ಈ ಜ್ಞಾನ ಬಹಳ ಗೌಪ್ಯವಾತ್ಮ ಅವೇನೆ ಮೋಸಂಪುಣಗಳಿಗೆ ದುಷ್ಟರಿಗೆ ಒಂದು ಉಪದೇಶಗಳಿರ್ತೀರಾನೆ. ಅವಿನೀತಾಯ ನ ಏರೆ ಗುರುಪ್ರೇಡ ವಿಧೇಯತೆ ಇಪ್ಪುರಿಯ ಅಕಳೆಲ್ಲ ಉಪದೇಶಗಳಿರ್ತೀರಾನೆ. ಏರೆಗೆ ಅಹಂಕಾರ ಇಪ್ಪುಣ ಸ್ತಬ್ಧಾಯ ಭಿನ್ನಾಯ ಅಂಚನೆ ಆ ಅವಿಷ್ಣುವಿನ ಮತನೇ ಸ್ವೀಕಾರ ಅಂತೂ ಅಕಳು ಭಿನ್ನ ಮತ ಪಡೆದಂಡ ವೈಷ್ಣವ ವಿರುದ್ಧವಾತ್ಮ ಮತ ಅವಿನ ಸ್ವೀಕಾರ ಅಂತೂ ಭಿನ್ನಾಯ ಸ್ತಬ್ಧ ಧರ್ಮಧ್ವಜಾಯ ಲೋಲುಪಾಯ ಅಕಳು ಅಂತ ಧರ್ಮಾಚರಣೆ ಅಂಪೇರು ಇದಕ್ಕೋಸ್ಕರ ಯಾವ್ದೋ ಒಂದು ಅಜೆಂಡಾ ಎಂದು ಅಂಪೇರು ಅಕಳೆ ಒಂದು ಉಪದೇಶಗೊಳ್ತೀರಾನೆ. ವಜಿ ವಿಷಯ ಲಂಪಟ ಲೋಲುಪೇರು ಆ ಹೋಗಂಟೆ ಆಸಕ್ತಿ ಉಪದೇಶಗೊಳ್ತೀರಾನೆ. ಗೃಹಾರೂಢ ಚೇತಸೆ ಎಪಳ್ಳ ಸಂಸಾರದ ಬಗ್ಗೆನೇ ಚಿಂತನೆ ಹೊಂದಿದ್ಕೊಂಡು ಕಳೆಗೆ ಉಪದೇಶಗೊಳ್ತೀರಾನೆ. ಎನ್ನ ಭಕ್ತಿಯರ ಅತ್ತಾವನ್ನ ಕಳೆಗೆ ನಾ ಅಭಕ್ತಾಯ ಭಗವದ್ಭಕ್ತಿ ಇಪ್ಪತ್ತಂಗೆ ಉಪದೇಶಗೊಳ್ತೀರಾನೆ. ಭಗವದ್ಭಕ್ತಿ ಇಪ್ಪುಳ ಆತಂತೆ ಏರೆ ಭಗವದ್ಭಕ್ತಿಯರನ್ನ ದ್ವೇಷಳಾತಿಪ್ಪೇರ ಮದ್ಭಕ್ತ ದುಷಾಮಪಿ ಭಗವದ್ಭಕ್ತಿಯರನ್ನ ದ್ವೇಷಳಾನ ಕಳೆಗಲ ಮಾತು ಉಪದೇಶಗೊಳ್ತೀರಾನೆ. ನೈತತ್ ಕಲಾಯೋಪದಿಶೇ ನಾವಿನೀತಾಯ ಕರ್ಹಿಚಿತ್ ನ ಸ್ತಬ್ಧಾಯ ನ ಭಿನ್ನಾಯ ನೈವ ಧರ್ಮಧ್ವಜಾಯ ಚ ನ ಲೋಲುಪಾಯೋಪದಿಶೇ ನ ಗೃಹಾರೂಢ ಚೇತಸೆ ನ ಭಕ್ತಾಯ ಚ ಮೇ ಜಾತೋ ನ ಮದ್ಭಕ್ತ ದ್ವಿಷಾಮಪಿ. ಸದ್ದದಾನಾಯ ಭಕ್ತಾಯ ವಿನೀತಾಯ ಅನಸೂಯವೆ ಭೂತೇಶೋ ಕೃತಮೈತ್ರಾಯ ಶುಶ್ರೂಷಾವಿರತಾಯ ಚ ಬಹಿರ್ಜಾತವ್ಯಾಗಾಯ ಶಾಂತಚಿತ್ತಾಯ ದೀಯತೆ ನಿರ್ಮತ್ಸರಾಯ ಶುಚಯೇ ಯಸ್ಯ ಅಹಂ ಪ್ರೇಯಸಾಂ ಪ್ರಿಯಃ. ಶ್ರದ್ಧದಾನಾಯ ಭಕ್ತಾಯ ವಿನೀತಾಯ ಅನಸೂಯವೆ ಭೂತೇಷು ಕೃತಮೈತ್ರಾಯ ಶುಶ್ರೂಷಾವಿರತಾಯ ಚ ಬಹಿರ್ಜಾತವಿರಾಗಾಯ ಶಾಂತಚಿತ್ತಾಯ ದೀಯತೆ ನಿರ್ಮತ್ಸರಾಯ ಶುಚಯೇ ಯಸ್ಯ ಅಹಂ ಪ್ರೇಯಸಾಂ ಪ್ರಿಯಃ. ಏರಿಗೆ ಉಪದೇಶಗಳು ಬಂತಾಂಡ ಶ್ರದ್ಧೆಡು ಇತ್ನ ಕಳೆಗೆ ಭಕ್ತಿಗೆ ವಿನಯ ಇತ್ನ ಕಳೆಗೆ ಏರಿಗೆ ಅಸೂಯ ಜಲಸ್ ಅವಿಪ್ಪುಡಿ ಅಕಳೆಗೆ ಬೆತ್ತೆ
ಭೂತೇಶಿ ಕೃತಮೈತ್ರಾಯ ಪ್ರಾಣಿಗಳ ಮಾಂತ ಪ್ರೀತಿ ಅಂಪಣಗಳು ಅರ್ಥಾತ್ ಅವಳೊಳೆ ಮಕ್ಕಳೊಳಿಲ್ಲ ಮಾಂತ ಪ್ರಾಣಿಗಳಿದ ದೇವರುಳ್ಳೇರ ಬಣ್ಣದ ಚಿಂತನಂತಂತೂ ಪ್ರೀತಿ ಅಂಪಣಗಳಿಗೆ ಶುಶ್ರೂಷ ಅಭಿರತಾಯ ಚ ಹಿರಿಯರನ್ನು ಸೇವೆ ಅಂಪಣಗಳಿಗೆ ಬಹಿರ್ಜಾತ ವಿರಾಗಾಯ ಪಿದೇದು ಪದಾರ್ಥಗಳ ಮಾಂತ ವೈರಾಗ್ಯಗೊಂಡ ಅಕಳೆಗೆ ಶಾಂತಚಿತ್ತಾಯ ಭಗವಂತನ ಭಕ್ತಿ ಸಹಿತವಾದ ಮನಸ್ಸಿತ್ನಗಳಿಗೆ ಅಕಳೆಗೆ ಉಪದೇಶಗಳು ನಿರ್ಮತ್ಸರ ವಿಶೇಷವಾದ ಮತ್ಸರ ಇಪ್ಪಡ್ತೀರನ್ನ ಶುಚಿ ಅಂತಃಶುಚಿ ಬಹಿಶುಚಿ ಅಂತ ಆ ದೇಹಂಟ ಶುಚಾದಿಪ್ಪಡು ಮನಸ್ಸು ಶುದ್ಧಾದಿಪ್ಪಡು ಯಸ್ಯಾಹ ಪ್ರೇಯಸಾಂ ಪ್ರಿಯ ಈ ರೀತಿಯಾದ ಅಂಚಿತ್ನಗಳಿಗೆ ಏನು ಅತ್ಯಂತ ಪ್ರಿಯರಾತಿಪ್ಪನ ಅರ್ಥಾತ್ ಭಗವಂತನೇ ಬೋಡು ಕೊಂಡ್ಕೊಳಗಳಿಗೆ ಮಾತು ಉಪದೇಶಗಳು ಶ್ರದ್ಧದಾನಾಯ ಭಕ್ತಾಯ ವಿನೀತಾಯ ಅನಸೂಯವೇ ಭೂತೇಷು ಕೃತ ಮೈತ್ರಾಯ ಶುಶ್ರೂಷಾ ವಿರತಾಯ ಚ ಬಹಿರ್ಜಾತ ವಿರಾಗಾಯ ಶಾಂತಚಿತ್ತಾಯ ದೀಯತೆ ನಿರ್ಮತ್ಸರಾಯ ಚ ಏಕಸ್ಯಾಹಂ ಪ್ರೇಯಸಾಂ ಪ್ರಿಯಃ ಯಹ ಇದಂ ಶೃಣುಯಾತ್ ಅಂಬಾ ತದ್ಭಯಾ ಪುರುಷಃ ಸಕೃತೆ ಯಹ ವಾ ಅಭಿದತ್ತೆ ಮಚ್ಚಿತ್ತಃ ಸಹ ಹಿ ಏತೆ ಪದವೀಂ ಮಮ ಯೈದಂ ಶೃಣುಯಾದಂಬಾ ಶಬ್ದಯಾ ಪುರುಷಃ ಸಕೃತೆ ಯೋ ವಾ ವಿದತ್ತೆ ಮಚ್ಚಿತ್ತಃ ಸಖ್ಯೇತಿ ಪದವೀಂ ಮಮ. ಹೇ ಅಂಬಾ ಅಮ್ಮ ಈ ರೀತಿಯಾದ ಏರಿ ಈ ಕಥೆರ್ಮ ಅಂತ ಕೇಳ್ಮೇರ ಎತ್ತು ಶ್ರದ್ಧೆತ್ತಾವರ ಶ್ರದ್ಧೆಡ್ ಆ ಕೇಳ್ಮೇರ ಅಂಚಿತ್ನ ಜೀವೇರು ಸಕೃತ್ ಹೊರ ಕೇಳಲ ಪಾಪು ವರಾಣ ಕೇಳಂತೆ ಕೊಡು ಹೊರ ಕೇಳಲ ಮಸ್ತು ಪುಣ್ಯ ಉಂಟು ಏರು ಶ್ರವಣಂಪೇರ ಅದತ್ತಾವಂತ ಅಭಿದತ್ತೆ ವೇದಗಳು ಕಣ್ಪೇರ ಅಕ್ಕಳಿಗ ಏನು ಲೋಕ ಕೊಡ್ಪೆ ಸಹ ಹಿ ಏತಿ ಪದವಿ ಮಮ ಎನ್ನ ಲೋಕಕ್ಕೆ ಬರ್ಪೇರೆ ಅರ್ಥಾತ್ ಭಗವಂತನ ಲೋಕ ಮೋಕ್ಷ ಪ್ರಾಪ್ತಿ ಆತ್ಮನು. ಏದಂ ಶೃಣುಯಾದಂಬಾ ಶಬ್ದಯಾ ಪುರುಷಃ ಸಕೃತೆ ಯೋ ವಾ ವಿದತ್ತೆ ಮಚ್ಚಿತ್ತಃ ಸಖ್ಯೇತಿ ಪದವೀ ಮಮ. ಇತಿ ಶ್ರೀಮದ್ಭಾಗವತ ಮಹಾಪುರಾಣೇ ತೃತೀಯ ಸ್ಕಂಧೆ 33ೋऽಧ್ಯಾಯಃ. ಶ್ರೀಕೃಷ್ಣಾರ್ಪಣಮಸ್ತು.